ತಂ ಜಿಘಾಂಸುಂ ಅಭಿಪ್ರೇತ್ಯ. ಅಭಿಪ್ರೇತ್ಯ ಅಂದರೆ ತಿಳ್ಕೊಂಡನು, ಅರ್ಥ ಮಾಡಿಕೊಂಡನು. ಏನು? ತಂ ಜಿಘಾಂಸುಂ. ಈಗ ಪರೀಕ್ಷಿತ್ ಮಹಾರಾಜ ನನ್ನನ್ನು ಕೊಲ್ಲಲಿಕ್ಕೆ ಸಿದ್ಧನಾಗಿದ್ದಾನೆ ಎಂದು ಕಲಿಪುರುಷ, ರಾಜನ ವೇಷದಲ್ಲಿರುವಂತಹ ಕಲಿಪುರುಷ ಅರ್ಥ ಮಾಡಿಕೊಂಡನು. ತಂ ಜಿಘಾಂಸುಂ ಅಭಿಪ್ರೇತ್ಯ ಅರ್ಥ ಮಾಡಿಕೊಂಡ ಮೇಲೆ ಏನು ಮಾಡ್ದ? ವಿಹಾಯ ನೃಪಲಾಂಛನಂ. ನೃಪ ಅಂದರೆ ಕಿಂಗ್, ರಾಜ. ನೃಪಲಾಂಛನ ಅಂದರೆ ಸುಳ್ಳು ರಾಜನ ವೇಷ. ವಿಹಾಯ ಅಂದರೆ ತ್ಯಜಿಸಿದನು. ವಿಹಾಯ ನೃಪಲಾಂಛನಂ ಅಂದರೆ ತನ್ನ ಸುಳ್ಳು ರಾಜ ವೇಷವನ್ನು ಅವನು ತ್ಯಜಿಸಿದನು. ರಾಜವೇಷವನ್ನು ತ್ಯಜಿಸಿ ಏನು ಮಾಡಿದ? ತತ್ಪಾದ ಮೂಲಂ ಶಿರಸಾ ಸಮಗಾದ್. ತತ್ಪಾದ ಮೂಲಂ ಶಿರಸಾ ಸಮಗಾದ್. ಸಮಗಾತ್ ಅಂದರೆ ಸಂಪೂರ್ಣವಾಗಿ ಶರಣಾದನು. ಎಲ್ಲಿ? ಪರೀಕ್ಷಿತ್ ಮಹಾರಾಜನ ಪಾದಗಳಿಗೆ. ತತ್ಪಾದ ಮೂಲಂ ಶಿರಸ, ತನ್ನ ಹಣೆಯನ್ನು ಅಥವಾ ತಲೆಯನ್ನು ಪರೀಕ್ಷಿತ್ ಮಹಾರಾಜನ ಪಾದದ ಹತ್ತಿರ ಇಟ್ಟು ಸಂಪೂರ್ಣವಾಗಿ ಶರಣಾದನು. ಭಯವಿಹ್ವಲಃ, ಅತಿ ಭಯದಿಂದ, ಪ್ರಾಣ ಭಯದಿಂದ. ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಈ ಕಲಿಪುರುಷನ ರಾಜವೇಷ ನಿಜವಾದ ರಾಜವೇಷ ಅಲ್ಲ. ಯಾಕೆಂದರೆ ನಿಜವಾದ ರಾಜ ಅಲ್ಲ, ಇದು ಕೃತಕವಾದದ್ದು, ತೋರಿಕೆಯ ರಾಜವೇಷ. ಒಬ್ಬ ರಾಜನಿಗೆ ಅಥವಾ ಕ್ಷತ್ರಿಯನಿಗೆ ರಾಜವೇಷವು ಒಪ್ಪುವುದು. ರಾಜವೇಷ ಯಾರಿಗೆ ಒಪ್ಕೋತದಂದರೆ, ಯಾರಿಗೆ? ಒಬ್ಬ ರಾಜನಾದವನು ಮತ್ತು ಕ್ಷತ್ರಿಯನಾದವನು. ಮತ್ತು ಕ್ಷತ್ರಿಯ ಅಂದರೆ ಯಾರು? ಪ್ರಜೆಗಳನ್ನು ರಕ್ಷಿಸುವವನು. ಕ್ಷತ್ರಿಯ ಅಂದರೆ ಯಾರು ಅಂತ ಕೃಷ್ಣ ಭಗವದ್ಗೀತೆಯಲ್ಲೂ ಹೇಳ್ತಾನೆ. ಈ ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ಅಂತ ಕೃಷ್ಣ ಹೇಳ್ತಾನೆ. ಗುಣ ಮತ್ತು ಕರ್ಮದ ಆಧಾರದ ಮೇಲೆ ನಾನು ಈ ವಿಂಗಡಿಸಿದ್ದೇನೆ. ಇಡೀ ಸಮಾಜವನ್ನು 4 ಭಾಗಗಳಲ್ಲಿ ನಾನು ವಿಂಗಡಿಸಿದ್ದೇನೆ. ಅದರಲ್ಲಿ ಒಬ್ಬ ಬ್ರಾಹ್ಮಣನ ಗುಣ ಮತ್ತು ಕರ್ಮ ಏನು, ಒಬ್ಬ ಕ್ಷತ್ರಿಯನ ಗುಣ ಮತ್ತು ಕರ್ಮ ಏನು, ವೈಶ್ಯನ ಗುಣ ಕರ್ಮ ಏನು, ಮತ್ತು ಶೂದ್ರನ ಗುಣ ಕರ್ಮ ಏನು, ಇದೆಲ್ಲವನ್ನು ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಕ್ಷತ್ರಿಯನ ಗುಣಕರ್ಮಗಳ ಬಗ್ಗೆ ಹೇಳಬೇಕಾದ್ರೆ ಕೃಷ್ಣ ಹೇಳ್ತಾನೆ, ಶೌರ್ಯಂ ತೇಜೋ ಧೃತಿರ್ದಾಕ್ಷಂ ಯುದ್ಧಂ ಚ ಅಪಲಾಯನಂ ದಾನಂ ಈಶ್ವರ ಭಾವಶ್ಚ ಕ್ಷಾತ್ರಂ ಕರ್ಮ ಸ್ವಭಾವಜಂ. ಶೌರ್ಯ, ತೇಜ, ತೇಜಸ್ಸು, ಧೃತಿ, ಧೃತಿ ಅಂದರೆ ನಿರ್ಧಾರ ಅಥವಾ ದೃಢ ಸಂಕಲ್ಪ, ದಾಕ್ಷಂ ವ್ಯಾವಹಾರಿಕ ಜಾಣತನ, ಯುದ್ಧೇ ಚ ಅಪಲಾಯನಂ ಇದು ಒಂದು ಅತಿ ಮಹತ್ವದ ಗುಣ ಕ್ಷತ್ರಿಯನ. ಯುದ್ಧೇ ಚ ಅಪಲಾಯನಂ ಅಂದರೆ, ಪಲಾಯನ ಅಂದರೆ ಏನು? ಓಡೋಗೋದು. ಅಪಲಾಯನ ಅಂದರೆ ಓಡ್ ಹೋಗದೆ ಇರುವುದು, ಯುದ್ಧ ಭೂಮಿಯನ್ನು ಬಿಟ್ಟು ಹೋಗದೆ ಇರುವುದು. ಅದಕ್ಕಂತಾರೆ ಯುದ್ಧೇ ಚ ಅಪಲಾಯನಂ. ದಾನಂ ಈಶ್ವರ ಭಾವಶ್ಚ, ದಾನ ಮಾಡುವುದು ಈಶ್ವರ ಭಾವ. ಎಷ್ಟೋ ಸಲ ನಾವು ನೋಡ್ತೀವಿ ಸಮಾಜದಲ್ಲಿ ಕೆಲವೊಬ್ಬರು ಅವರಲ್ಲಿ ಗುಣಗಳು ಇಲ್ಲ ಅಂದರೂ ಕೂಡ ಈಶ್ವರ ಭಾವವನ್ನು ತೋರಿಸ್ತಾರೆ.
ಬಾಸಿಂಗ್ ಅಂತ ಹೇಳ್ತೀವಲ್ಲ, ಕಾಮನ್ ಆಗಿ ಅರ್ಥ ಆಗುತ್ತೆ ಎಲ್ಲರಿಗೂ. ಸೊ ಒಬ್ಬನು, ಇದು ಎಲ್ಲ ಕಡೆ ನೋಡ್ತೀವಿ ನಾವು, ಸ್ಕೂಲಲ್ಲಿ ಮಕ್ಕಳು ಮಾಡ್ತಾರೆ, ಕಾಲೇಜಲ್ಲೂ ಕೂಡ ಮಾಡ್ತಾರೆ, ಬೇರೆ ಸಮಾಜದಲ್ಲಿ ಆಫೀಸಲ್ಲೂ ನಡೀತದೆ, ಎಲ್ಲ ಕಡೆ ನಡೀತದೆ. ಯಾವುದಾದ್ರು ಸ್ವಲ್ಪ ಜಾಸ್ತಿ ಜಾಣ ಇರೋರು ಬೇರೆಯವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ಸೊ ಈ ದಬ್ಬಾಳಿಕೆ ಮಾಡುವಂತಹ ಗುಣ, ಅದಕ್ಕೆ ಈಶ್ವರ ಭಾವ ಅಂತ ಹೇಳ್ತಾರೆ, ಬಾಸಿಂಗ್. ಅದು ಯಾರ್ದು ಅಂದರೆ ಕ್ಷತ್ರಿಯರದು. ಕ್ಷತ್ರಿಯ ಯಾವಾಗಲೂ ಕೂಡ ಈಶ್ವರ ಭಾವದಲ್ಲಿ ಇರ್ತಾನೆ. ಈಶ್ವರ ಅಂದರೆ ಕಂಟ್ರೋಲರ್. ಎಷ್ಟೋ ಸಲ ಈ ಪದವನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾರೆ ಜನ. ಈಶ್ವರ ಅಂದರೆ ಶಿವ ಅಂತ. ಶಿವ ಕೂಡ ಒನ್ ಆಫ್ ದ ಕಂಟ್ರೋಲರ್ಸ್. ಈ ಪ್ರಪಂಚದಲ್ಲಿ ಹಲವಾರು ದೇವತೆಗಳಿದ್ದಾರೆ, ಹಲವಾರು ಕಂಟ್ರೋಲರ್ಸ್ ಇದ್ದಾರೆ, ನಿಯಂತ್ರಕರು ಇದ್ದಾರೆ. ಈಶ್ವರ ಶಬ್ದದ ಅರ್ಥ ನಿಯಂತ್ರಕ ಅಂತ. ಪರಮೇಶ್ವರ ಅಂದರೆ ಪರಮ ನಿಯಂತ್ರಕ ಅಂತ. ಸಂಸ್ಕೃತದಲ್ಲಿ ಈಶ್ವರ ಅಂದರೆ ನಿಯಂತ್ರಕ. ಸೊ ಆ ಶಬ್ದದ ಅರ್ಥದ ಲೆಕ್ಕದಲ್ಲಿ ನಾವು ನೋಡಿದರೆ ನಾವೆಲ್ಲರೂ ಕೂಡ ಈಶ್ವರರು, ಹೌದಲ್ವಾ? ಸಣ್ಣ ಸಣ್ಣ ಈಶ್ವರರು. ಆಮೇಲೆ ದೇವತೆಗಳು ಇನ್ನು ಸ್ವಲ್ಪ ನಮಗಿಂತ ದೊಡ್ಡ ಈಶ್ವರರು, ಮತ್ತು ಭಗವಂತ ಅತಿ ದೊಡ್ಡ ಈಶ್ವರ, ಹೌದಾ? ಸೊ ಹಾಗಾಗಿ ಈ ಈಶ್ವರ ಭಾವ ಏನಿದೆ, ಇದು ಕ್ಷತ್ರಿಯನಲ್ಲಿ ಅತಿ ಮುಖ್ಯವಾಗಿ ಕಾಣ್ತದೆ. ನಾಯಕತ್ವದ ಭಾವ. ದಾನಂ ಈಶ್ವರ ಭಾವಶ್ಚ ಕ್ಷಾತ್ರಂ ಕರ್ಮ ಸ್ವಭಾವಜಂ. ಇದು ಕ್ಷಾತ್ರಂ ಅಂದರೆ ಕ್ಷತ್ರಿಯ. ಕ್ಷತ್ರಿಯನ ಕರ್ಮದ ಸ್ವಭಾವ ಹೀಗೆ ಇರುತ್ತದೆ ಎಂದು ಕೃಷ್ಣ ಹೇಳ್ತಾ ಇದ್ದಾನೆ. ಈ ಶ್ಲೋಕದ ಭಾವಾರ್ಥದಲ್ಲಿ ಹೇಳ್ತಾರೆ, ಕ್ಷತ್ರಿಯರು ಪ್ರಧಾನವಾಗಿ ರಾಜಸಿಕ ಸ್ವಭಾವವನ್ನು ಹೊಂದಿದರು ಮತ್ತು ಸತ್ವಗುಣಗಳ ಮಿಶ್ರಣದಿಂದ ಕೂಡ ಕೂಡಿದರು. ಈಗ ಯುದ್ಧ ಮಾಡಬೇಕು, ಶೌರ್ಯ ಇರಬೇಕು, ತೇಜಸ್ಸು ಇರಬೇಕು ಅಂದರೆ ಅದು ಸತ್ವಗುಣದಿಂದ ಬರುವುದಿಲ್ಲ. ಸತ್ವಗುಣದಿಂದ ಏನು ಬರ್ತದೆ? ಸತ್ವಗುಣದಿಂದ ಶಾಂತಿ, ನೆಮ್ಮದಿ, ಮರ್ಯಾದೆ, ತಾಳ್ಮೆ, ಈ ಭಾವನೆಗಳು ಬರ್ತವೆ. ಈಗ ಶೌರ್ಯ, ವೀರ್ಯ, ತೇಜಸ್ಸು, ಯುದ್ಧ, ಕೊಲ್ಲುವುದು ಅಂದರೆ ಇದು ಸತ್ವಗುಣದಿಂದ ಬರುವುದಿಲ್ಲ. ಇದು ಹೇಗೆ ಬರ್ತದೆ? ರಜೋಗುಣದಿಂದ ಬರ್ತದೆ. ಹಾಗಾಗಿ ರಾಜರು ಮುಖ್ಯವಾಗಿ ರಜೋಗುಣದಲ್ಲಿ ಇರ್ತಾರೆ. ಆದರೂ ಸತ್ವಗುಣದ ಮಿಶ್ರಣ ಕೂಡ ಇರ್ತದೆ. ಈ ಜಗತ್ತಿನಲ್ಲಿ ಈ ಮಾಯೆಯ ಪ್ರಭಾವ ಹೇಗೆ ಕೆಲಸ ಮಾಡ್ತದೆ ಅಂದರೆ, ಯಾರೂ ಕೂಡ ಸಂಪೂರ್ಣವಾಗಿ ಸತ್ವಗುಣದಲ್ಲಿ ಇರುವುದಿಲ್ಲ, ಯಾರೂ ಕೂಡ ಸಂಪೂರ್ಣವಾಗಿ ರಜೋಗುಣದಲ್ಲೂ ಇರುವುದಿಲ್ಲ, ಯಾರೂ ಸಂಪೂರ್ಣವಾಗಿ ತಮೋಗುಣದಲ್ಲೂ ಇರುವುದಿಲ್ಲ. ಹೇಗಿರ್ತಾರೆ? ಎಲ್ಲರೂ ಕೂಡ ಮಿಶ್ರ ಗುಣದಲ್ಲಿ ಇರ್ತಾರೆ. ಎಲ್ಲರಲ್ಲೂ ಕೂಡ ಸ್ವಲ್ಪ ಸತ್ವಗುಣ ಇರುತ್ತೆ, ಸ್ವಲ್ಪ ರಜೋಗುಣ ಇರುತ್ತೆ, ಸ್ವಲ್ಪ ತಮೋಗುಣ ಇರುತ್ತೆ. ಅಥವಾ ಸ್ವಲ್ಪ ಸತ್ವಗುಣ, ಜಾಸ್ತಿ ರಜೋಗುಣ, ಸ್ವಲ್ಪ ತಮೋಗುಣ, ಅಥವಾ ಜಾಸ್ತಿ ತಮೋಗುಣ, ಸ್ವಲ್ಪ ರಜೋಗುಣ, ಸ್ವಲ್ಪ ಸತ್ವಗುಣ, ಇದಿದ್ದೇ ಇರುತ್ತೆ. ಮತ್ತು ಇದು ಕೂಡ, ಈ ಗುಣಗಳ ಪ್ರಭಾವ ಕೂಡ ಒಬ್ಬ ಮನುಷ್ಯನ ಮೇಲೆ ಇಡೀ ಜೀವನ ಪರ್ಯಂತ ಸಮಾನವಾಗಿ ಇರುವುದಿಲ್ಲ. ಹುಟ್ಟಿದಾಗ ಒಬ್ಬ ಒಳ್ಳೆಯ ಸತ್ವಗುಣದಲ್ಲಿ ಹುಟ್ಟಿರಬಹುದು, ಆದರೆ ಬೇರೆ ಗುಣದಲ್ಲಿ ಜಾಸ್ತಿ ಪ್ರಮುಖವಾಗಿ ಬೇರೆ ಗುಣದಲ್ಲಿ ಇರುವಂಥ ವ್ಯಕ್ತಿಗಳ ಜೊತೆ ಸಂಗ ಮಾಡಿದಾಗ ಆ ಗುಣಗಳನ್ನು ಪಡ್ಕೋತಾನೆ. ಹುಟ್ಟಿದಾಗ ಒಳ್ಳೆಯ ಕುಟುಂಬದಲ್ಲಿ, ಸತ್ವಗುಣದ ಕುಟುಂಬದಲ್ಲಿ ಹುಟ್ಟಿರ್ತಾನೆ, ಪ್ರಮುಖವಾಗಿ ಸತ್ವಗುಣದಲ್ಲಿರ್ತಾನೆ, ರಜೋಗುಣ ತಮೋಗುಣ ಕಡಿಮೆ ಇರ್ತದೆ. ಆದರೆ ದೊಡ್ಡವನಾಗಿ ರಜೋಗುಣ ತಮೋಗುಣ ಜಾಸ್ತಿ ಇರುವಂತಹರ ಜೊತೆ ಸಂಗ ಮಾಡಿದ್ದಲ್ಲಿ ಏನಾಗ್ತಾನೆ? ತಾನೂ ಕೂಡ ರಜೋಗುಣ ತಮೋಗುಣ ಪಡ್ಕೋತಾನೆ. ಸೊ ಕ್ಷತ್ರಿಯರು ಪ್ರಮುಖವಾಗಿ ರಜೋಗುಣದಲ್ಲಿರ್ತಾರೆ ಮತ್ತು ಸತ್ವಗುಣಗಳ ಮಿಶ್ರಣ ಕೂಡ ಅವರಲ್ಲಿ ಇರ್ತದೆ. ಇದು ಅವರನ್ನು ರಾಜ, ವೀರ, ಧೈರ್ಯಶಾಲಿ, ಆಜ್ಞಾಪಕ ಮತ್ತು ದಾನಶೀಲರನ್ನಾಗಿ ಮಾಡಿತು. ಅವರ ಗುಣಗಳು ಯುದ್ಧ ಮತ್ತು ನಾಯಕತ್ವದ ಕೆಲಸಗಳಿಗೆ ಸೂಕ್ತವಾಗಿದ್ದವು ಮತ್ತು
ಅವರು ದೇಶವನ್ನು ಆಳುವ ಆಡಳಿತ ಮಾರ್ಗವನ್ನು ರಚಿಸಿದರು. ಆದರೂ ಅವರು ಬ್ರಾಹ್ಮಣರಂತೆ ವಿದ್ವಾಂಸರು ಮತ್ತು ಪರಿಶುದ್ಧರಲ್ಲ ಎಂದು ಅವರು ಅರಿತುಕೊಂಡರು. ಆದ್ದರಿಂದ ಅವರು ಬ್ರಾಹ್ಮಣರನ್ನು ಗೌರವಿಸಿದರು ಮತ್ತು ಸೈದ್ಧಾಂತಿಕ, ಆಧ್ಯಾತ್ಮಿಕ ಮತ್ತು ನೀತಿ ವಿಷಯಗಳಲ್ಲಿ ಅವರಿಂದ ಸಲಹೆ ಪಡೆದರು. ಕ್ಷತ್ರಿಯರು, ವೈದಿಕ ಕಾಲದಲ್ಲಿ ಇರುವಂತಹ ಕ್ಷತ್ರಿಯರು ಎಲ್ಲರೂ ಕೂಡ ಅರ್ಥ ಮಾಡಿಕೊಂಡಿದ್ರು. ಏನು ಕ್ಷತ್ರಿಯರಲ್ಲಿ ಪ್ರಮುಖವಾಗಿ ರಜೋಗುಣ ಇರ್ತದೆ, ಅವರಲ್ಲಿ ಸತ್ವಗುಣದ ಕೊರತೆ ಇರ್ತದೆ. ಹಾಗಾಗಿ ಬ್ರಾಹ್ಮಣರಿಗೆ ಅವರು ಗೌರವ ಕೊಡ್ತಾ ಇದ್ರು. ಈ ಶ್ಲೋಕದಲ್ಲಿ ಕೃಷ್ಣ ಯುದ್ಧೇಚ ಅಪಲಾಯನಂ ಅಂತ ಹೇಳ್ತಾರೆ. ಇದಕ್ಕೆ ಶ್ರೀಲ ಪ್ರಭುಪಾದರು ಒಂದು ಉದಾಹರಣೆ ಕೊಡ್ತಾರೆ. ವೈದಿಕ ಕಾಲದಲ್ಲಿ ರಾಜರು ಕೃಷ್ಣ ಹೇಗೆ ಗುಣಗಳನ್ನು ವರ್ಣಿಸಿದಾನೋ ಅದೇ ಪ್ರಕಾರ ಜೀವನ ನಡೆಸ್ತಾ ಇದ್ರು. ಈಗ ಯುದ್ಧೇಚ ಅಪಲಾಯನಂ ಅಂದರೆ ಆ ಕ್ಷತ್ರಿಯ ಹಾಗೆ ಇರ್ತಿದ್ದ. ರಣರಂಗಕ್ಕೆ ಹೋದರೆ ಆ ಕ್ಷತ್ರಿಯ ಒಂದು ತನ್ನ ಶತ್ರುಗಳನ್ನು ಕೊಂದು ವಿಜಯ ಪಡೆದು ರಾಜ್ಯಕ್ಕೆ ಮರಳ್ತಾ ಇದ್ದ, ಅಥವಾ ಆ ಶತ್ರುಗಳ ಜೊತೆ ಹೋರಾಡ್ತಾ ತಾನು ತನ್ನ ಪ್ರಾಣವನ್ನು ಕಳ್ಕೊಂಡು ಅವನ ಮೃತದೇಹ ಮಾತ್ರ ಬರ್ತಿತ್ತು. ಒಂದು ವಿಜಯಿಯಾಗಿ ಬರ್ತಿದ್ದ ಅಥವಾ ಸಾವನ್ನು ಒಪ್ತಿದ್ದ. ಕ್ಷತ್ರಿಯ ಅಂದರೆ ಈ ರೀತಿ. ಯುದ್ಧೇಚ ಅಪಲಾಯನಂ, ಎನಿ ಕಂಡೀಷನ್, ಯಾವುದೇ ಕಾರಣಕ್ಕೂ ಕೂಡ ರಣರಂಗವನ್ನು ಬಿಟ್ಟು ಯಾವತ್ತೂ ಓಡಿ ಹೋಗ್ತಾ ಇರಲಿಲ್ಲ. ಇದನ್ನೇ ಅರ್ಜುನನಿಗೂ ಕೂಡ ಕೃಷ್ಣ ಹೇಳ್ತಾನೆ. ಅರ್ಜುನ ಯಾವಾಗ ತಾನು ಯುದ್ಧ ಮಾಡುವುದಿಲ್ಲ ಅಂತ ಕೃಷ್ಣನಿಗೆ ಹೇಳ್ತಾನೋ, ಬೇರೆ ಬೇರೆ ರೀತಿಯಲ್ಲಿ ಕೃಷ್ಣ ಅವನನ್ನು ಕನ್ವಿನ್ಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ತನ್ನ ಕ್ಷತ್ರಿಯ ಧರ್ಮದ ಬಗ್ಗೆ ಹೇಳ್ತಾನೆ, ಜ್ಞಾನಯೋಗದ ಬಗ್ಗೆ ಹೇಳ್ತಾನೆ, ಧ್ಯಾನ ಯೋಗದ ಬಗ್ಗೆ ಹೇಳ್ತಾನೆ, ಭಕ್ತಿ ಯೋಗದ ಬಗ್ಗೆ ಹೇಳ್ತಾನೆ. ಈ ಬೇರೆ ಬೇರೆ ರೀತಿಯಲ್ಲಿ ಅರ್ಜುನನಿಗೆ ಕೃಷ್ಣ ಯುದ್ಧ ಮಾಡಲು ಪ್ರೇರಣೆ ಕೊಡ್ತಾನೆ. ಅದರಲ್ಲಿ ಕ್ಷತ್ರಿಯ ಧರ್ಮದ ಬಗ್ಗೆ ಹೇಳಬೇಕಾದ್ರೆ ಅರ್ಜುನಿಗೆ ಹೇಳ್ತಾನೆ, ಯಾರು ನಿನ್ನನ್ನು ಮಹಾವೀರ ಮಹಾಶೂರ ಅಂತ ಇವತ್ತು ಕೊಂಡಾಡ್ತಾ ಇದ್ದಾರೋ ಅವರು ನಿನ್ನನ್ನು ಕಾಯರ್ ಅಂತಾರಲ್ಲ, ಹಿಂದಿಯಲ್ಲಿ ಏನಂತಾರೆ, ಹೇಡಿ ಎಂದು ನಿನ್ನ ಹಿಂದೆ ಮಾತಾಡ್ತಾರೆ ಅಂತ. ಯಾಕೆಂದರೆ ಅರ್ಜುನ ಕಣ್ಣೀರು ಹಾಕಿ ತನ್ನ ರಥದ ಮೇಲೆ ತನ್ನ ಧನುಷ್ಯ ಗಾಂಡೀವವನ್ನು ಕೆಳಗಡೆ ಬಿಟ್ಟು ಕೂತ್ಕೊಂಡು ಬಿಟ್ಟ, ನಾನು ಯುದ್ಧ ಮಾಡಲ್ಲ ಅಂತ. ಆವಾಗ ಕೃಷ್ಣ ಹೇಳ್ತಾನೆ, ನೀನು ಇಡೀ ಸಮಾಜದಲ್ಲಿ ನಿನ್ನ ದೊಡ್ಡ ಹೆಸರಿದೆ, ನೀನು ಒಂದು ವೇಳೆ ಈ ರಣರಂಗವನ್ನು ಬಿಟ್ಟು ಹೋದರೆ, ಯುದ್ಧ ಮಾಡದೆ, ನಿನ್ನನ್ನು ಯಾರೂ ಕೂಡ ಶೂರ ಅಥವಾ ನಿನ್ನ ಕರುಣೆಯನ್ನು ಯಾರೂ ಹೊಗಳುವುದಿಲ್ಲ. ಯಾಕೆ? ನೀನು ಹುಟ್ಟಿದ್ದು ಕ್ಷತ್ರಿಯ, ನಿನ್ನ ಧರ್ಮ ಯುದ್ಧ ಮಾಡೋದು. ರಣರಂಗದಲ್ಲಿ ನಿನ್ನ ಎದುರುಗಡೆ ಯಾರು ನಿಂತ್ಕೊಂಡಿದ್ದಾರೆ ಅಂತ ನೀನು ನೋಡಬಾರ್ದು. ನೀನು ರಣರಂಗಕ್ಕೆ ಬಂದಿದೀಯಾ ಅಂದರೆ ಎದುರುಗಡೆ ಇರುವರನ್ನು ಕೊಲ್ಲಬೇಕು, ಇದೇ ನಿನ್ನ ಧರ್ಮ. ಇದು ನೀನು ಮಾಡಿಲ್ಲ ಅಂದರೆ ನಿನಗೆ ರಣಹೇಡಿ ಅಂತಾರೆ, ಮತ್ತು ನಿನಗೆ ಸ್ವರ್ಗದಲ್ಲೂ ಕೂಡ ಜಾಗ ಸಿಗುವುದಿಲ್ಲ ಅಂತ ಕೃಷ್ಣ ಹೇಳ್ತಾನೆ. ಸೊ ಹಾಗಾಗಿ ಇದು ನಮ್ಮ ವೈದಿಕ ಶಾಸ್ತ್ರಗಳಲ್ಲಿ ಅತಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಬ್ರಾಹ್ಮಣ ಅಂದರೆ ಯಾರು, ಕ್ಷತ್ರಿಯ ಅಂದರೆ ಯಾರು, ವೈಶ್ಯ ಅಂದರೆ ಯಾರು, ಶೂದ್ರ ಅಂದರೆ ಯಾರು ಅಂತ. ಆ ಗುಣಗಳ ಪ್ರಕಾರ, ಆ ಕರ್ಮಗಳ ಪ್ರಕಾರ ನಾವು ನಮ್ಮ ಜೀವನ ನಡೆಸಿದರೆ ನಾವು ಬ್ರಾಹ್ಮಣರಾಗ್ತೀವಿ, ಕ್ಷತ್ರಿಯರಾಗ್ತೀವಿ, ವೈಶ್ಯರಾಗ್ತೀವಿ ಅಥವಾ ಶೂದ್ರರಾಗ್ತೀವಿ. ಈ ನಾಲ್ಕೂ ಕರ್ಮ ಮತ್ತು ಗುಣಗಳು ನಮ್ಮಲ್ಲಿ ಇಲ್ಲ ಅಂದರೆ ನಾವು 5th ಕ್ಲಾಸ್ ಅಥವಾ 6th ಕ್ಲಾಸ್ ಅಥವಾ 7th ಕ್ಲಾಸ್. ಅವರು ಇದ್ದಾರೆ. 5th ಕ್ಲಾಸ್ ಅಂದರೆ ಚಾಂಡಾಲರು ಅಂತ.
ನಾಯಿಗಳನ್ನು ತಿನ್ನೋರು. ಆಮೇಲೆ 6th ಕ್ಲಾಸು ಇದ್ದಾರೆ ಯವನಾಜ್ ಅಂತ, 7th ಕ್ಲಾಸು ಇದ್ದಾರೆ ಮಲೇಚ್ಛಾಜ್ ಅಂತ. ಶಾಸ್ತ್ರದಲ್ಲಿ ಕಲಿಯುಗದಲ್ಲಿ ಕಲೌ ಶೂದ್ರ ಸಂಭವಾತ್ ಅಂತ ಹೇಳಿದ್ದಾರೆ. ಅಂದರೆ ಕಲಿಯುಗದಲ್ಲಿ ಹುಟ್ಟಿದಾಗಿಂದ ಯಾರೂ ಕೂಡ ಬ್ರಾಹ್ಮಣರು ಕ್ಷತ್ರಿಯ ವೈಶ್ಯರು ಅಲ್ಲ, ಎಲ್ಲರೂ ಕೂಡ ಶೂದ್ರು, 4th ಕ್ಲಾಸ್ ಜನ ಎಲ್ಲರೂ ಕೂಡ. ಅವರು ಆ 4th ಕ್ಲಾಸಿಂದ ಹೇಗೆ ನೀವು ಸ್ಕೂಲಿಗೆ ಹೋದಾಗ ಸ್ಟೆಪ್ ಬೈ ಸ್ಟೆಪ್ ಅಲ್ಲ, 1st ಗ್ರೇಡ್ 2nd ಗ್ರೇಡ್ ಈ ಥರ ಪ್ರತಿಯೊಂದು ಗ್ರೇಡಲ್ಲಿ ಪಾಸ್ ಆಗ್ತಾ 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 ಮುಂದೆ ಬರೀತೀರಾ, ಅದೇ ರೀತಿ ಶೂದ್ರನಾಗಿ ಹುಟ್ಟಿದವನು ತನ್ನ ಗುಣ ಮತ್ತು ಕರ್ಮಗಳಿಂದ ತನ್ನನ್ನು ಎಲಿವೇಟ್ ಮಾಡಬೇಕು, ಉದ್ಧರಿಸಬೇಕು. ಶೂದ್ರನಿಂದ ಅವನು ವೈಶ್ಯನಾಗ್ತಾನೆ, ವೈಶ್ಯನಿಂದ ಕ್ಷತ್ರಿಯನಾಗ್ತಾನೆ, ಕ್ಷತ್ರಿಯದಿಂದ ಬ್ರಾಹ್ಮಣನಾಗ್ತಾನೆ. ಆದರೆ ಶ್ರೀಲ ಪ್ರಭುಪಾದವರು ನಮ್ಮ ಮೇಲೆ ಅತೀ ದೊಡ್ಡ ಕರುಣೆಯನ್ನು ತೋರಿಸಿದ್ದಾರೆ. ನಾವೆಲ್ಲರೂ ಶೂದ್ರರಾದರೂ ಕೂಡ ಶೂದ್ರನಿಂದ ಡೈರೆಕ್ಟ್ ಬ್ರಾಹ್ಮಣನಾಗಿ ಮಾಡಿದ್ದಾರೆ ನಮಗೆ, ಹೌದಲ್ಲ? ಸೊ ಬ್ರಾಹ್ಮಣ ಈಗ ಬ್ರಾಹ್ಮಣನಾಗಿ ಮಾಡಿದ್ದಾರೆ ಅಂದರೆ ಹೇಗೆ ಬ್ರಾಹ್ಮಣನಾಗಿ ಮಾಡಿದ್ದಾರೆ? ಬ್ರಾಹ್ಮಣ ಅಂದರೆ ಏನು? ಇದರ ಅರ್ಥ ಏನು? ಬ್ರಾಹ್ಮಣ ಸಮಾಜದಲ್ಲಿ ಬೇರೆಯೇ ಇದರ ಅರ್ಥ ಇದೆ. ಆದರೆ ಶ್ರೀಲ ಪ್ರಭುಪಾದರು ಹೇಳೋರ ಪ್ರಕಾರ, ಶಾಸ್ತ್ರದ ಪ್ರಕಾರ, ಭಗವದ್ಗೀತೆ ಪ್ರಕಾರ ಬ್ರಾಹ್ಮಣ ಅಂದರೆ ಯಾರು ಬ್ರಾಹ್ಮಣನ ಗುಣಗಳನ್ನು ಹೊಂದಿದ್ದಾನೆ, ಯಾರು ಬ್ರಾಹ್ಮಣನ ಕರ್ಮಗಳನ್ನು ಮಾಡ್ತಿದ್ದಾನೆ, ಅವನು ಬ್ರಾಹ್ಮಣ. ಅವನು ಬ್ರಾಹ್ಮಣ ಇನ್ ಆ್ಯಕ್ಷನ್ ಅಂತಾರೆ. ಏನು? ಬ್ರಾಹ್ಮಣ ಇನ್ ಆ್ಯಕ್ಷನ್ ಅಂದರೆ ಅವನು ಕಾರ್ಯದಲ್ಲಿ ಬ್ರಾಹ್ಮಣ, ಬರೇ ಥಿಯರಿದಲ್ಲಿ ಬ್ರಾಹ್ಮಣ ಅಲ್ಲ, ಬರೇ ಹುಟ್ಟಿದಲ್ಲಿ ಬ್ರಾಹ್ಮಣ ಅಲ್ಲ. ಮತ್ತು ಈ ಗುಣ ಮತ್ತು ಕರ್ಮದಿಂದ ಅವನೇನು ಮಾಡ್ತಾನೆ? ಬ್ರಹ್ಮ ಜಾನಾತಿ, ಅವನು ಬ್ರಹ್ಮ, ಬ್ರಹ್ಮ ಅಂದರೆ ಸ್ಪಿರಿಟ್, ಆಧ್ಯಾತ್ಮ, ಆಧ್ಯಾತ್ಮವನ್ನು ತಿಳ್ಕೊತಾನೆ. ಅವನು ಭಗವಾನ್ ಈ ಸಾಕ್ಷಾತ್ಕಾರವನ್ನು ಪಡಿತಾನೆ, ಅವನು ಬ್ರಾಹ್ಮಣ. ಯಾರು ದೇವೋತ್ತಮ ಪರಮಪುರುಷ ಪರಬ್ರಹ್ಮನ್ ಭಗವಾನ್ ಈ ತತ್ವವನ್ನು ತಿಳ್ಕೊಂಡಿರ್ತಾನೋ ಅವನು ಬ್ರಾಹ್ಮಣ. ಮತ್ತು ಭಗವಾನ್ ಅಂದರೆ ಯಾರು, ಪರಬ್ರಹ್ಮ ಅಂದರೆ ಯಾರು, ಪರಮ ಸತ್ಯ ಏನು ಅಂತ ಶ್ರೀಲ ಪ್ರಭುಪಾದರು ನಮಗೆ ಅತಿ ಸರಳವಾಗಿ ಹೇಳಿಕೊಟ್ಟಿದ್ದಾರೆ. ಸೊ ಹಾಗಾಗಿ ಶ್ರೀಲ ಪ್ರಭುಪಾದರು ಹೇಳುವ ಹಾಗೆ ನಾವು ಅವರ ಉಪದೇಶವನ್ನು ಪಾಲನೆ ಮಾಡಿದರೆ, ಭಕ್ತಿಯ ನಿಯಮಗಳನ್ನು ಮತ್ತು ನಿಯಂತ್ರಕ ತತ್ವಗಳನ್ನು ಇವೆರಡನ್ನೂ ಕೂಡ ಪಾಲನೆ ಮಾಡಿದರೆ ನಾವು ಕೂಡ ಒಬ್ಬ ಬ್ರಾಹ್ಮಣರ ಒಂದು ಸ್ಥಾನದಲ್ಲಿ ಇದ್ದ ಹಾಗೆ. ಇದರಲ್ಲಿ ನೀವು ಭಗವದ್ಗೀತೆ 18th ಚಾಪ್ಟರ್ ಓದಿದರೆ ಅಲ್ಲಿ ಬ್ರಾಹ್ಮಣನ, ಈ ಕ್ಷತ್ರಿಯನ ಗುಣಗಳ ಬಗ್ಗೆ ಓದಿದ್ನಲ್ಲ, ಅಲ್ಲಿ ಬ್ರಾಹ್ಮಣನ ಗುಣಗಳ ಬಗ್ಗೆ, ಬ್ರಾಹ್ಮಣನ ಕೆಲಸಗಳ ಬಗ್ಗೆ ಕೂಡ ಹೇಳಿದ್ದಾನೆ. ಪಠನ್ ಪಾಠನ್ ಯಜನ್ ಯಾಜನ್ ದಾನ ಪ್ರತಿಗ್ರಹಣ. ಪಠನ ಅಂದರೆ ಶಾಸ್ತ್ರಗಳನ್ನು ಓದ್ತಾನೆ, ಪಾಠನ ಶಾಸ್ತ್ರವನ್ನು ಹೇಳ್ಕೊತಾನೆ, ಬೇರೆಯವರಿಗೆ ಹೇಳ್ತಾನೆ, ಪ್ರಚಾರ ಮಾಡ್ತಾನೆ. ಪಠನ್ ಪಾಠನ್ ಯಜನ್ ಯಾಜನ್, ತಾನೂ ಯಜ್ಞಗಳನ್ನು ಮಾಡ್ತಾನೆ, ಬೇರೆಯವರಿಗೂ ಕೂಡ ಯಜ್ಞಗಳನ್ನು ಮಾಡಲಿಕ್ಕೆ ಪ್ರೇರೇಪಿಸ್ತಾನೆ. ಯಾವ ಯಜ್ಞ? ಸ್ವಾಹ ಸ್ವಾಹ, ಜಪ ಯಜ್ಞ. ಕಲಿಯುಗದಲ್ಲಿ ಸಂಕೀರ್ತನ ಯಜ್ಞ. ಪರಂ ವಿಜಯತೆ ಶ್ರೀಕೃಷ್ಣ ಸಂಕೀರ್ತನಂ, ಇದು ಕಲಿಯುಗದ ಯಜ್ಞ. ಕಲಿಯುಗದಲ್ಲಿ ಬೇರೆ ಎಷ್ಟೆಲ್ಲ ನಾವು ಸ್ವಾಹ ಮಾಡಿದರೆ ನಮ್ಮ ಈ ಕಲುಷಿತ ವಾತಾವರಣದಲ್ಲಿ, ಹೊರಗಡೆಯ ಕಲುಷಿತ ವಾತಾವರಣ ಮತ್ತು ಒಳಗಡೆಯ ಕಲುಷಿತ ವಾತಾವರಣ ಎರಡೂ ಸೇರಿ ನಮಗೆ ಆ ವೈದಿಕ ಯಜ್ಞದಲ್ಲಿ ನಮಗೆ ಸಕ್ಸಸ್ ಪಡೀಲಿಕ್ಕೆ, ಯಶಸ್ಸು ಪಡೀಲಿಕ್ಕೆ ಅದು ಸಹಾಯ ಮಾಡೋದಿಲ್ಲ. ಆದರೆ ಹೊರಗಡೆ ವಾತಾವರಣ ಕಲುಷಿತ ಇರಲಿ, ಒಳಗಡೆ ವಾತಾವರಣ ಕಲುಷಿತ ಇರಲಿ, ಸಂಕೀರ್ತನ ಯಜ್ಞ ಮಾಡಿದರೆ ಎಷ್ಟು ಕಲುಷಿತ ವಾತಾವರಣದಲ್ಲೂ ಕೂಡ ನಾವು ನಮ್ಮ ಉದ್ಧಾರ ಮಾಡ್ಕೋಬಹುದು. ಇದು ಸಂಕೀರ್ತನ ಧರ್ಮ.
ಸಂಕೀರ್ತನ ಯಜ್ಞ. ಸೊ ಒಬ್ಬ ಬ್ರಾಹ್ಮಣನಾದವನು ಕಲಿಯುಗದಲ್ಲಿ ಶಾಸ್ತ್ರ, ನಮಗೆ ಶಾಸ್ತ್ರ ಏನು? ಶಿಲ ಪ್ರಭುಪಾದ ಹೇಳಿಕೊಟ್ಟಿದ್ದು. ಶಿಲ ಪ್ರಭುಪಾದರು ನಮಗೆ ಕೊಟ್ಟಿರುವಂಥ ಶಾಸ್ತ್ರ ಯಾವುದು? ಹಾಂ, ಕರೆಕ್ಟ್. ನಿಯಮ ನೀತಿ ಇವೆಲ್ಲ ಇದೆ. ಭಗವದ್ಗೀತೆ ಮತ್ತು ಭಾಗವತ, ಹೌದಲ್ವಾ? ಇವೆರಡು ಶಾಸ್ತ್ರಗಳು ನಮಗೆ. ಮತ್ತು ಯಜ್ಞ ಏನು? ಸಂಕೀರ್ತನ ಯಜ್ಞ. ಸೊ ಇದರ ಪಠನ ಮತ್ತು ಪಾಠನ, ಭಗವದ್ಗೀತಾ ಮತ್ತು ಭಾಗವತದ ಪಠನ ಮತ್ತು ಪಾಠನ ಎರಡು, ಸಂಕೀರ್ತನ ಯಜ್ಞವನ್ನು ತಾನು ಮಾಡುವುದು ಮತ್ತು ಬೇರೆಯವ್ರ ಹತ್ರ ಮಾಡಿಸುವುದು. ಇದು ಏನು? ಯಜನ ಮತ್ತು ಯಾಜನ. ಪಠನ್, ಪಾಠನ್, ಯಜನ್, ಯಾಜನ್. ಅದಕ್ಕೋಸ್ಕರ ನೀವು ನೋಡ್ತೀರಿ ತಮ್ಮಲ್ಲೂ ಕೂಡ ಬಹಳಷ್ಟು ಭಕ್ತರು ನಗರ ಸಂಕೀರ್ತನೆಯನ್ನು ಮಾಡ್ತಾ ಇರ್ತೀರ, ಹೌದಲ್ವಾ? ಈ ನಗರ ಸಂಕೀರ್ತನೆ ಮಾಡ್ತಿರ್ಬೇಕಾದ್ರೆ ನಿಮಗೆ ಹೊಸಬ್ರು ಯಾರು ಕಂಡ್ರೆ ಪಾರ್ಕಲ್ಲಿ ಹೋಗ್ತೀರಾ ಅಥವಾ ಯಾವುದೋ ರೋಡ್ ಸೈಡಲ್ಲಿ ನೋಡ್ತೀರಾ, ಜನ ಯಾರಾದರೂ ಸಾಫ್ಟ್ ಹಾರ್ಟೆಡ್ ಪೀಪಲ್, ಓಕೆ, ಅವರನ್ನು ಕಂಡ್ರೆ ನೀವು ಹೇಳ್ತೀರಾ ಅವರಿಗೆ ನೀವು ಕೂಡ ಹೇಳಿ ಅಂತ. ಇದೇ ಯಾಜನ್ ಆ್ಯಕ್ಚುಲಿ. ನೀವು ಸಂಕೀರ್ತನೆ ಮಾಡ್ತಿರ್ಬೇಕಾದ್ರೆ ಒಂದು ದೊಡ್ಡ ಯಜ್ಞ ನಡೀತಾ ಇರ್ತದೆ. ಈಗ ಗುರುಪೂಜೆ ಆದಮೇಲೂ ಕೂಡ ದೊಡ್ಡ ಸಂಕೀರ್ತನ ನಡೀತು ಅಲ್ಲ, ಅತಿ ದೊಡ್ಡ ಯಜ್ಞ ನಡೀತು. ಆ ಯಜ್ಞದಲ್ಲಿ ಹೇಗೆ ಯಜ್ಞದ ಕುಂಡದಲ್ಲಿ ಆ ಬೆಂಕಿಯಲ್ಲಿ ಏನು ಹಾಕ್ತೀರಾ ಅದೆಲ್ಲ ಸುಟ್ಟು ಹೋಗುತ್ತೋ, ಅದೇ ರೀತಿ ಸಂಕೀರ್ತನ ಯಜ್ಞದಲ್ಲಿ ಯಾರ್ಯಾರು ಭಾಗವಹಿಸ್ತಾರೆ ಅವರೆಲ್ಲ ಕರ್ಮ ಸುಟ್ಟೋಗುತ್ತೆ. ಇದು ಸಂಕೀರ್ತನ ಯಜ್ಞ. ಹಾಗಾಗಿ ಇದನ್ನು ನಾವು ಅತಿ ತುಚ್ಛ ಕೆಲಸ ಅಥವಾ ಸಣ್ಣ ಕೆಲಸ, ಹೊರಗಿನ ಜನ ನೋಡ್ತಾರೆ ಆ ರೀತಿ. ಕೆಲವೊಬ್ಬರು ಶಾಸ್ತ್ರೀಯ ಪಂಡಿತರು ಇರ್ತಾರೆ, ಸಂಸ್ಕೃತ್ ಸ್ಕಾಲರ್ಸ್, ಟೀ ಕುಡಿದು ಕಾಫಿ ಕುಡಿದು ಸಂಸ್ಕೃತ ಪಠನ ಮಾಡ್ತಿರ್ತಾರೆ. ಸೊ ಅವರು ನಾವು ಸಂಕೀರ್ತನೆ ಮಾಡ್ತಿರ್ಬೇಕಾದ್ರೆ, ಬೇರೆಯವರಿಗೆ ಹರಿಕೃಷ್ಣ ಮಹಾಮಂತ್ರ ಹೇಳ್ತಿರ್ಬೇಕಾದ್ರೆ ತುಂಬ ಕೀಳಾಗಿ ನೋಡ್ತಾರೆ. ಇವರು ತುಂಬ ತುಚ್ಛ ಕೆಲಸ ಮಾಡ್ತಾ ಇದ್ದಾರಂತ, ಇವರಿಗೆ ಬೇರೆ ಏನೋ ಮಾಡ್ಲಿಕ್ಕೆ ಬರಲ್ಲ, ಸಂಸ್ಕೃತ ಬರಲ್ಲ, ಅದಕ್ಕೋಸ್ಕರ ಹರಿಕೃಷ್ಣ ಹರಿಕೃಷ್ಣ ಅಂತ ಹೇಳಿ ಕೂಗ್ತಾ ಇರ್ತಾರೆ ಅಂತ. ಆದರೆ ಅವ್ರಿಗೆ ಅರ್ಥ ಆಗೋದಿಲ್ಲ, ನಾವು ಮಾಡ್ತಾ ಇರೋದು ಯುಗ ಧರ್ಮ, ಕಲಿಯುಗದ ಯುಗ ಧರ್ಮ. ಶಾಸ್ತ್ರಗಳನ್ನು ಎಷ್ಟೋ ಓದಿದ್ರು, ಎಷ್ಟೋ ಪಾಂಡಿತ್ಯವನ್ನು ಸಾಧಿಸಿದ್ರೂ ಕೊನೆ ಕಾಲದಲ್ಲಿ ಶಾಸ್ತ್ರಗಳು ಬರುವುದಿಲ್ಲ. ಶಂಕರಾಚಾರ್ಯರು ಹೇಳ್ತಾರೆ, ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ದುಃಖೃಂಕರಣೆ. ಎಂಥ ಪಾಠ ಮಾಡಿದ್ರು, ಎಂಥ ವೇದಾಂತ ಓದಿದ್ರು, ಎಷ್ಟು ದೊಡ್ಡ ಪಂಡಿತ ಆಗಿ ಎಲ್ಲ ವೇದಗಳನ್ನು ಬೈಹಾಟ್ ಮಾಡಿದರೂ ಕೂಡ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ, ಕೊನೆ ಕ್ಷಣ ಬಂದಾಗ ನಾವೇನಿದು ಹರಿಕೃಷ್ಣ ಹರಿಕೃಷ್ಣ ಅಂತ ಹೇಳಿ ಕೈ ಮೇಲೆ ಮಾಡಿ ಜಂಪ್ ಮಾಡ್ತೀವಲ್ಲ, ಅದೇ ಕೆಲಸಕ್ಕೆ ಬರೋದು, ಬೇರೆ ಯಾವುದು ಬರೋದಿಲ್ಲ. ಬೇರೆ ಯಾವುದು ಕೂಡ ಬರೋದಿಲ್ಲ. ಯಾವ ತಪಸ್ಸೆ ಮಾಡಿದ್ರೂ ಕೂಡ ಅದು ಸಹಾಯಕ್ಕೆ ಬರೋದಿಲ್ಲ. ಎಂತಹ ದೊಡ್ಡ ದಾನ ಮಾಡಿದರೂ ಕೂಡ ಅದು ಸಹಾಯಕ್ಕೆ ಬರೋದಿಲ್ಲ. ಎಷ್ಟು ನಾವು ನಾಮಸ್ಮರಣೆ ಮಾಡ್ತೀವಿ. ಅದಕ್ಕೋಸ್ಕರ ಬೆಳಿಗ್ಗೆ ಜಪದ ಟೈಮಲ್ಲಿ ಕೂಡ ನೀವು ಸ್ಕ್ರೀನಲ್ಲಿ ನೋಡ್ತೀರಾ ಪ್ರಭುಪಾದರ ಕೋಟ್ಸ್ಗಳಲ್ಲಿ. ನೀವು ಪ್ರಭುಪಾದರು ಹೇಳ್ತಾರೆ, ಬರೇ 16 ಮಾಲೆ ಯಾಕೆ ಮಾಡಬೇಕು ಅಂತ ಜಪ. ಪ್ರಭುಪಾದ ಹೇಳಿದ್ದಾರೆ ಕನಿಷ್ಠ 16 ಮಾಡಿ ಅಂತ. ಆದರೆ ನಾವು 16ಕ್ಕೆ ಅಂಟ್ಕೊಂಡ್ಬಿಡ್ತೀವಿ, 16 ಅಷ್ಟೇ ಅಂತ. 16 ಆದ ತಕ್ಷಣ ನಮಗೆ ಫುಲ್ ಏನಂತಾರೆ ಆಧ್ಯಾತ್ಮಿಕ ಶಾಂತಿ ಸಿಗ್ತದೆ, 16 ಮಾಲೆ ಜಪ ಮುಗಿದ ತಕ್ಷಣ. ಆದರೆ ಪ್ರಭುಪಾದ ಹೇಳ್ತಾರೆ 16ರಲ್ಲಿ ಸೀಮಿತ ಆಗಬೇಡಿ ಅಂತ. ಯಾಕೆ 16 ಅಷ್ಟೇ ಮಾಡ್ತೀರ ಅಂತ. ಯು ಶುಡ್ ಚಾಂಟ್ ಥ್ರೂ ಔಟ್ ದ ಡೇ, 24 hours ಚಾಂಟ್ ಮಾಡಬೇಕು ಅಂತ. ಜಪ ಮಾಲೆ ಮೇಲೆ ಅಷ್ಟೇ ಅಲ್ಲ, ಜಪ ಮಾಲೆ ಮೇಲೆ 16 ಮಾಲೆ ಮಾಡಿ. ಆದರೆ ಅದಾದಮೇಲೆ ಬಾಯಿ ಖಾಲಿನೇ ಇದೆ ಅಲ್ವಾ. ಎಲ್ಲೋ ಟ್ರಾವೆಲ್ ಮಾಡ್ತಿರ್ತೀರಾ, ಬಾಯಿ ಖಾಲಿ ಇದೆ. ಕುಕಿಂಗ್ ಮಾಡ್ತಿರ್ತಾರ, ಬಾಯಿ ಖಾಲಿ ಇದೆ.
ಹೌದಲ್ವಾ? ಸೊ ಎಲ್ಲೆಲ್ಲಿ ಬಾಯಿಗೆ ಕೆಲಸ ಇಲ್ಲವೋ ಅಲ್ಲಲ್ಲಿ ಹರೇ ಕೃಷ್ಣ ಹೇಳ್ತಾ ಇರ್ಬೋದು. ಬಟ್ಟೆ ಒಗಿತಾ ಇರ್ತೀರಾ, ಹರೇ ಕೃಷ್ಣ ಅಂತ ಅಂತ ಒಗಿತಿರ್ಬೋದು. ಎಷ್ಟೋ ಭಕ್ತರನ್ನು ಕೂಡ ನಾನು ನೋಡಿದ್ದೀನಿ ಬ್ರಹ್ಮಚಾರಿ ಆಶ್ರಮದಲ್ಲಿ. ಬಟ್ಟೆ ಒಗಿತಿರ್ಬೇಕಾದ್ರೆ ಹರೇ ಕೃಷ್ಣ ಮಂತ್ರ ಹೇಳ್ತಾ ಇರ್ತಾರೆ, ಪಾತ್ರೆ ತೊಳಿತಿರ್ಬೇಕಾದ್ರೆ ಹರೇ ಕೃಷ್ಣ ಮಂತ್ರ ಹೇಳ್ತಾ ಇರ್ತಾರೆ. ಹೌದಲ್ವಾ? ಇದನ್ನು ಆ್ಯಕ್ಚುಲಿ ಈ ಶ್ರೀಲ ಪ್ರಭುಪಾದರ ಈ ಸಂಘ ಏನಿದೆ, ಇದರಲ್ಲಿ ನಾವು ಈ ಎಲ್ಲ ದಾಸರ ಪದಗಳಿದಾವಲ್ಲ, ಇದರ ಪ್ರಾಕ್ಟಿಕಲ್ ವರ್ಷನ್ ಇದು. ದಾಸರ ಪದಗಳಲ್ಲಿ ಎಷ್ಟೋ ಜನ ದಾಸರ ಪದಗಳು ಹಾಡ್ತಾರೆ, ಸೌತ್ ಇಂಡಿಯಾದಲ್ಲಿ ತುಂಬ ಜನ ಹಾಡ್ತಾರೆ, ಹೌದಲ್ಲ? ಆದರೆ ಪ್ರಾಕ್ಟಿಕಲಿ ಯಾರೂ ಮಾಡಲ್ಲ, ಹೌದಲ್ಲ? ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ, ಅದರಲ್ಲಿ ಬಹಳಷ್ಟು ಲಿಸ್ಟ್ ಇದೆ. ಓಕೆ, ಮಗುನ ಆಟ ಆಡಿಸ್ತಾ ಇರಬೇಕಾದ್ರೆ ಕೃಷ್ಣ ಎನ್ನಬಾರದೆ, ಒಳ್ಳೆಯ ಹಾಸಿಗೆ ಮೇಲೆ ಮಲಗಿರಬೇಕಾದ್ರೆ ಕೃಷ್ಣ ಎನ್ನಬಾರದೆ, ರಾಜಭೋಗವನ್ನು ತಿನ್ನಬೇಕಾದ್ರೆ ಕೃಷ್ಣ ಎನ್ನಬಾರದೆ. ಅಂದರೆ ಇಡೀ ನಮ್ಮ ದಿನಚರಿ ಏನೇನು ಮಾಡ್ತೀವಿ ಅದ್ರ ಜೊತೆ ಕೃಷ್ಣ ಅನ್ನಬಹುದು ಅಂತ ದಾಸರು ಹೇಳ್ತಾ ಇದ್ದಾರೆ. ಆದರೆ ಈ ಭಜನೆ ಆ ಭಜನೆ ಮಾಡುವ ಸಮಯಕ್ಕೆ ಮಾತ್ರ ಸೀಮಿತ ಆಗಿರ್ತದೆ. ಆ ಭಜನೆ ಹೇಳಬೇಕಾದ್ರೆ ಮಾತ್ರ ಕೃಷ್ಣ ಬರ್ತದರಲ್ಲಿ. ಅದರ್ವೈಸ್ ನ್ಯೂಸ್ ಪೇಪರ್, ಕ್ರಿಕೆಟ್, IPL, ಪಾಲಿಟಿಕ್ಸ್ ಎಲ್ಲ ಸಾವಿರಾರು ವಿಷಯಗಳು. ಯಾವ ವಿಷಯದಲ್ಲಿ ಕೃಷ್ಣ ಇಲ್ಲ ಆ ವಿಷಯಗಳೇ 24 ಗಂಟೆ ಓಡ್ತಾ ಇರ್ತವೆ ನಮ್ಮ ಮೈಂಡಲ್ಲಿ. ಸೊ ಹಾಗಾಗಿ ನಮ್ಮ ಆಚಾರ್ಯರು ನಾವು ತುಂಬ ಹೆಮ್ಮೆಯಿಂದ ಹೇಳಬೇಕು, ಏನು, ನಮ್ಮ ಈ ಸಂಸ್ಥೆಯಲ್ಲಿ ಎಲ್ಲ ಆಚಾರ್ಯರು, ಎಲ್ಲ ದಾಸರು ಅವರು ಹೇಳುವಂತಹ ಅವರ ವಚನಗಳೇನಿದ್ದಾವೆ ಅದನ್ನು ನಾವು ಪ್ರಾಕ್ಟಿಕಲಿ ಇಲ್ಲಿ ಮಾಡ್ತೀವಿ ಅಂತ. ಬೇರೆ ಎಲ್ಲೂ ಮಾಡೋದಿಲ್ಲ, ಹೌದಲ್ವಾ? ಬೇರೆ ಎಲ್ಲೂ ಮಾಡೋದಿಲ್ಲ. ಶ್ರೀಲ ಪ್ರಭುಪಾದರು ಕೂಡ 16 ಮಾಲೆ ಅಂತ ಹೇಳಿದ್ದಾರೆ. ಆದರೆ ಆ 16 ಮಾಲೆ ಯಾಕಂದರೆ, ಆ 16 ಅಂತ ಹೇಳಿಲ್ಲ ಅಂದರೆ ನಾವು 16 ಸಲ ಅಷ್ಟೇ ಮಾಡಿ ಮುಗೀತು ಅಂತ ಹೇಳ್ತೀವಿ. ಅದಕ್ಕೋಸ್ಕರ ಮಿನಿಮಮ್ 16 ಮಾಲೆ ಮಾಡಬೇಕು. ಅಂದರೆ ಮಿನಿಮಮ್ ಅಟ್ಲೀಸ್ಟ್ 2 hours, 2 ಗಂಟೆಗಳ ಕಾಲ ಅಟ್ಲೀಸ್ಟ್ ನಾವು ಅದಕ್ಕೆ ವಿಶೇಷವಾಗಿ ಸಮಯ ಕೊಟ್ಟು ಮಾಡಬೇಕು. ಅದು ಬಿಟ್ಟು ಮಾಡಬಾರ್ದು ಅಂತ ಅಲ್ಲ. ಕೃಷ್ಣ ಹೇಳ್ದು ಸತತಂ ಕೀರ್ತಯಂತೋ ಮಾಂ, ಯಾವಾಗಲೂ ಕೂಡ ನನ್ನ ನಾಮಸ್ಮರಣೆ ಮಾಡಿ, ನನ್ನ ಕೀರ್ತನೆ ಮಾಡಿ. ಸೊ ಇದು ಒಬ್ಬ ಬ್ರಾಹ್ಮಣ. ಪಠನ್ ಪಾಠನ್, ಯಾವುದರ ಪಠನ್ ಪಾಠನ್ ಮಾಡಬೇಕು? ಭಗವದ್ಗೀತಾ, ಭಾಗವತ. ಯಜನ್ ಯಾಜನ್, ಏನು ಮಾಡಬೇಕು? ಸಂಕೀರ್ತನ ಯಜ್ಞ ಮಾಡಬೇಕು, ಮಾಡಿಸ್ಬೇಕು, ಪ್ರಚಾರ ಮಾಡಬೇಕು. ಇನ್ನು 2 ಯಾವುದು? 6 ಕೆಲಸ ಬ್ರಾಹ್ಮಣಂದು: ಪಠನ್ ಪಾಠನ್ ಯಜನ್ ಯಾಜನ್, ದಾನ ಮತ್ತು ಪ್ರತಿಗ್ರಹಣ. ದಾನ ಅಂದರೆ ದಾನ ಮಾಡೋದು, ಪ್ರತಿಗ್ರಹಣ ಅಂದರೆ ಸ್ವೀಕರಿಸುವುದು. ಸೊ ಒಬ್ಬ ಬ್ರಾಹ್ಮಣನಾದವನು ದಾನವನ್ನು, ಬೇರೆಯವರು ಕೊಟ್ಟಿದ್ದನ್ನು ಸ್ವೀಕರಿಸ್ತಾನೆ. ಅದಕ್ಕೂ ಕೂಡ ಶ್ರೀಲ ಪ್ರಭುಪಾದರು ತುಂಬ ಒಳ್ಳೆ ನಮಗೆ ಮಾರ್ಗ ಕೊಟ್ಟಿದ್ದಾರೆ. ನಮಗೆ ಯಾರಾದರೂ ಏನಾದರೂ ಕೊಟ್ಟರೆ, ನಿನ್ನೆ ಕೂಡ ದೀಕ್ಷೆ ಆಯ್ತಲ್ಲ ಕೆಲವೊಬ್ರದ್ದು, ಅವರು ಕೂಡ ದಕ್ಷಿಣೆನ ಕಲೆಕ್ಟ್ ಮಾಡಬೇಕು ಎಲ್ಲರ ಹತ್ರ. ಆ ಗುರುದಕ್ಷಿಣೆ ಕಲೆಕ್ಟ್ ಮಾಡಿ ಏನು ಮಾಡಬೇಕು? ಹಲವಾರು ಜನ ಅವರಿಗೆ ದಾನ ಕೊಡ್ತಾರೆ, ಹೌದಾ? ಅವರು ಭಿಕ್ಷೆ ಬೇಡಬೇಕು, ಪ್ರಾಕ್ಟಿಕಲಿ ಭಿಕ್ಷೆ ಬೇಡಬೇಕು. ಮತ್ತು ಏನೇನು ಸಿಗ್ತದೆ ಅದನ್ನು ಏನು ಮಾಡಬೇಕು? ಹೈಯರ್ ಟೇಸ್ಟಲ್ಲಿ ಹೋಗಿ ಪಾರ್ಟಿ ಮಾಡಬೇಕಾ? ಶ್ರೀಲ ಪ್ರಭುಪಾದರ ಸಂಸ್ಥೆಗೆ ಪ್ರಚಾರಕ್ಕಂತ ಕೊಡಬೇಕು. ಸೊ ಇದು ಪ್ರತಿಗ್ರಹಣ. ಮತ್ತು ದಾನ ಅಂದರೆ ನಾವು ಎಷ್ಟು ದುಡಿತೀವೋ ಅಥವಾ ನಮಗೆ ಯಾರು ಎಷ್ಟು ಕೊಡ್ತಾರೋ, ನಮ್ಮ ಜೀವನಕ್ಕೆ ಎಷ್ಟು ಬೇಕಾಗ್ತದೆ ಅಷ್ಟು ಇಟ್ಕೊಂಡು, ಏನು ಎಕ್ಸೆಸ್ ಇದೆ, ಜಾಸ್ತಿ ಏನಿದೆ ಅದನ್ನು ಬೇರೆಯವರಿಗೆ ಕೊಡಬೇಕು. ಮತ್ತು ವಿಶೇಷವಾಗಿ ಇಸ್ಕಾನ್ನಲ್ಲಿ, ಶ್ರೀಲ ಪ್ರಭುಪಾದರ ಇಸ್ಕಾನ್ನಲ್ಲಿ ನಾವು ಈ ಪ್ರಸಾದ ವಿತರಣೆ, ಪ್ರಸಾದದ ದಾನವನ್ನು ತುಂಬ ಮಾಡ್ತೀವಿ, ಹೌದಲ್ವ? ಸೊ ನೀವು ಸಂಕೀರ್ತನೆ ಮಾಡಬೇಕಾದ್ರೆ ಇವೆಲ್ಲ ಕೂಡ, ಈಗ 108 ಕಡೆ ಸಂಕೀರ್ತನೆ ನಡೀತಾ ಇದೆ ಅಲ್ವಾ ಪ್ರತಿಯೊಂದು ಫೆಸ್ಟಿವಲ್ಗೆ. ಎಲ್ಲ ಕಡೆ ಈ ಪುಸ್ತಕ ವಿತರಣೆನೂ ನಡೀತಾ ಇದೆ ಕೆಲವೊಂದು ಕಡೆ.
ಪ್ರಸಾದ ವಿತರಣೆನೂ ನಡೀತಾ ಇದೆ, ಕೆಲವೊಬ್ಬರು ಡೊನೇಷನೂ ಕೊಡ್ತಾರೆ ಅಲ್ಲಿ, ಮತ್ತು ಸಂಕೀರ್ತನೆಯೂ ಆಗ್ತಾ ಇದೆ, ಸಂಕೀರ್ತನೆ ಮಾಡಿಸ್ತಾನೂ ಇದ್ದಾರೆ. ಸೊ ಇದು ದಿಸ್ ಈಸ್ ದಿ ಪರ್ಫೆಕ್ಟ್ ಆರ್ಗನೈಸೇಷನ್. ಯುದ್ಧೇಚ ಅಪಲಾಯನಂ. ಈಗ ಕ್ಷತ್ರಿಯನ ಧರ್ಮದ ಕಡೆ ಹೋಗೋಣ. ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಒಬ್ಬ ರಾಜ ಯುದ್ಧಕ್ಕಂತ ಹೋಗಿರ್ತಾನೆ. ತುಂಬ ಘೋರ ಯುದ್ಧ ನಡೀತದೆ. ಯುದ್ಧ ಇನ್ನೂ ಮುಗ್ದಿರಲ್ಲ. ಯುದ್ಧದ ಮಧ್ಯದಲ್ಲೇ ಒಬ್ಬ ಸೈನಿಕ ಬಂದು ರಾಣಿಗೆ ಹೇಳ್ತಾನೆ, ರಾಜ ಮರಳಿ ಬಂದಿದ್ದಾನೆ ಅಂತ. ಆ ರಾಣಿ ಹೇಳ್ತಾಳೆ, ನನ್ನ ಗಂಡ ಯುದ್ಧದ ಮಧ್ಯದಲ್ಲಿ ಮರಳಿ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕೆಂದರೆ ನನ್ನ ಗಂಡ ಒಬ್ಬ ಕ್ಷತ್ರಿಯ, ಅವನು ಒಂದು ಆ ಯುದ್ಧವನ್ನು ಗೆದ್ದು ಬರ್ತಾನೆ ಅಥವಾ ಅದರಲ್ಲಿ ಸೋತು ಪ್ರಾಣ ಬಿಡ್ತಾನೆ. ಆದರೆ ಯುದ್ಧದ ಮಧ್ಯದಲ್ಲಿ ಮಾತ್ರ ಅವನು ಬರುವುದಿಲ್ಲ ಅಂತ. ಅಂದರೆ ಈ ಕ್ಷತ್ರಿಯ ಅಂದರೆ ಹೀಗೆ ಇರ್ತಾ ಇದ್ದ. ಅವನು ಯಾವತ್ತೂ ಕೂಡ ರಣರಂಗವನ್ನು ಬಿಟ್ಟು ಬರ್ತಿರಲಿಲ್ಲ. ಆದರೆ ಇವಾಗಿನ ಕ್ಷತ್ರಿಯರು ನಾವು ನೋಡ್ತೀವಿ, ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಪ್ರತಿಯೊಬ್ಬರೂ ಕೂಡ ಕಳ್ಳರು ಅಂತ. ಯಾಕಂದರೆ ರಾಜ ಅಂದರೆ ಒಬ್ಬ ಭಗವಂತನ ಪ್ರತಿನಿಧಿ. ಈ ಗುಣಗಳ ಬಗ್ಗೆ ಹೇಳ್ತಿರ್ಬೇಕಾದ್ರೆ ಅವನಲ್ಲಿ ರಜೋಗುಣ ಇರುತ್ತೆ, ಸತ್ವಗುಣನೂ ಸ್ವಲ್ಪ ಇರ್ತದೆ. ಆ ಸತ್ವಗುಣದಿಂದ ಅವನು ಭಗವಂತನ ಭಕ್ತನಾಗಿರಲಿಕ್ಕೆ ಸಾಧ್ಯ ಆಗುತ್ತೆ, ಅವನು ರಾಜ ಋಷಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಒಬ್ಬ ಭಕ್ತನಾಗಬೇಕಾದ್ರೆ ಒಬ್ಬನು ಬ್ರಾಹ್ಮಣನೇ ಇರಬೇಕಂತಿಲ್ಲ. ಒಬ್ಬ ಭಕ್ತನಾಗಬೇಕಾದ್ರೆ ಅವನು ಬ್ರಾಹ್ಮಣನೇ ಇರಬೇಕಂತಿಲ್ಲ. ಅವನು ಕ್ಷತ್ರಿಯನೂ ಇರ್ಬೋದು, ಶೂದ್ರನೂ ಇರ್ಬೋದು, ವೈಶ್ಯನೂ ಇರ್ಬೋದು, ಚಾಂಡಾಲನೂ ಇರ್ಬೋದು, ಯಾವ ಜಾತಿಗೂ ಕೂಡ ಸೇರಿದವನು ಭಗವಂತನ ಭಕ್ತನಾಗಬಹುದು. ಅವನಿಗೆ ಯಾವ ಅಡ್ಡಿ ಇಲ್ಲ. ಭಗವಂತನ ಭಕ್ತಿಗೆ ಯಾವುದು ಕೂಡ ಅಡ್ಡಿ ಆಗೋದಿಲ್ಲ. ಕಲಿಯುಗದಲ್ಲಿ ಎಷ್ಟೋ ಮಂದಿ ವೇಷ ಧರಿಸಿ ಆಡಳಿತಗಾರರಂತೆ ಅಥವಾ ಆಡಳಿತದ ಮುಖ್ಯಸ್ಥರಂತೆ ನಟನೆ ಮಾಡುತ್ತಾರೆ. ಸೊ ಕಲಿಯುಗದಲ್ಲಿ ಇದು ಶುರು ಮಾಡಿದ್ದೇ ಕಲಿಪುರುಷ. ಅವನು ರಾಜನಂತೆ ವೇಷ ಧರಿಸಿ ಧರ್ಮ ಯಾವ ರೂಪದಲ್ಲಿ ಇತ್ತು? ಧರ್ಮ ಎತ್ತಿನ ರೂಪದಲ್ಲಿ, ಮತ್ತು ಭೂಮಿ ಹಸು ರೂಪದಲ್ಲಿ. ಈ ಭೂಮಿಗೆ ಮತ್ತು ಧರ್ಮಕ್ಕೆ ಎರಡಕ್ಕೂ ಕೂಡ ಹಾನಿ ಮಾಡ್ತಾ ಇದ್ದ ಕಲಿಪುರುಷ ರಾಜನ ವೇಷದಲ್ಲಿ. ಅದೇ ರೀತಿ ಕಲಿಯುಗದಲ್ಲಿ ಆಲ್ಮೋಸ್ಟ್ ಎಲ್ಲ ಬೇರೆ ಬೇರೆ ಸಂಸ್ಥೆಗಳಾಗಲಿ, ಎಜುಕೇಷನ್ ಸಿಸ್ಟಮ್ ಆಗಲಿ, ಅಥವಾ ಪಾಲಿಟಿಕ್ಸ್ ಆಗಲಿ, ಎಲ್ಲ ಕಡೆ ನಾವು ನೋಡ್ತೀವಿ ಈ ವೇಷಧಾರಿಗಳು. ಅಂದರೆ ಅವರಲ್ಲಿ ಆ ಗುಣಗಳು ಇರುವುದಿಲ್ಲ, ಆದರೆ ನಾನು ರಾಜ, ನಾನು ನಾಯಕ ಎಂದು ಜನರಿಗೆ ಮೋಸ ಮಾಡ್ತಾ ಇರ್ತಾರೆ. ಇದನ್ನು ನಾವು ಬರೇ ಪಾಲಿಟಿಕ್ಸಲ್ಲೇ ಅಷ್ಟೇ ಹೈಲೈಟ್ ಮಾಡ್ತೀವಿ, ಹೌದಲ್ವಾ? ಪಾಲಿಟಿಕ್ಸಲ್ಲಿ ಮಾತ್ರ ಏನಂತಾರೆ, ಅರ್ಹತೆ ಇಲ್ಲದೇ ಇರೋರು ಲೀಡರ್ಸ್ ಆಗ್ತಾರೆ, ಅವರು ಮೋಸ ಮಾಡ್ತಾರೆ, ಚೀಟಿಂಗ್ ಮಾಡ್ತಾರೆ ಅಂತ. ಆದರೆ ಇದು ಎಲ್ಲ ಕಡೆ ನಡೀತಾ ಇದೆ, ಎಜುಕೇಷನ್ ಸಿಸ್ಟಮಲ್ಲೂ ನಡೀತಾ ಇದೆ, ಹೌದಲ್ವಾ? ಯಾವ್ಯಾವ ಫೀಲ್ಡ್ಸ್ ಇದ್ದಾವೆ, ಎಲ್ಲ ಫೀಲ್ಡ್ಸಲ್ಲಿ ಇದು ನಡೀತಾ ಇದ್ದಾರೆ. ಆದರೆ ನಿಜವಾದ ಕ್ಷತ್ರಿಯನು ಎದುರಾದಾಗ ಅವರ ನಿಜ ಸ್ವರೂಪವು ಪ್ರಕಟವಾಗುವುದು. ಆದುದರಿಂದ ಕೃತಕ ವೇಷದ ಕಲಿಪುರುಷನು ಪರೀಕ್ಷಿತ್ ಮಹಾರಾಜನೊಡನೆ ಕಾದಾಡುವುದು ತನ್ನ ಶಕ್ತಿಗೆ ಮೀರಿದ ಉದ್ಯೋಗವೆಂದು ತಿಳಿದುಕೊಂಡಾಗ ಅವನು ಒಬ್ಬ ಅಧೀನ ವ್ಯಕ್ತಿಯಂತೆ ತಲೆಬಾಗಿ ವಂದಿಸಿದನು. ಮಾತ್ರವಲ್ಲ, ರಾಜವೇಷನನ್ನು ತ್ಯಜಿಸಿ ಶರಣಾಗತನಾದನು. ಆದರೆ ಇಲ್ಲೇ ಈ ಕಲಿಪುರುಷನ ಸ್ವಭಾವ ಗೊತ್ತಾಗ್ತದೆ.
ಏನು? ಒಬ್ಬ ನಿಜವಾದ ಕ್ಷತ್ರಿಯ ಇನ್ನೊಬ್ಬ ಕ್ಷತ್ರಿಯನಿಗೆ ಯಾವತ್ತೂ ಕೂಡ ಶರಣಾಗುವುದಿಲ್ಲ. ಒಂದು ಕೊಲ್ತಾನೆ ಅಥವಾ ತಾನು ಸಾಯ್ತಾನೆ, ಎರಡರಲ್ಲಿ ಒಂದು ಆಗ್ತದೆ. ಇಲ್ಲಿಗೆ ಮುಕ್ತಾಯ ಮಾಡೋಣ. ಏನಾದರೂ ಪ್ರಶ್ನೆ ಇದ್ದರೆ ಕೇಳ್ಬೋದು, ಇಲ್ಲಾಂದರೆ ಒಂದು ಅನೌನ್ಸ್ಮೆಂಟ್ ಇದೆ. ಒಂದು ಕಡೆಯಿಂದ ಹೌದು. ಯಾರನ್ನ? ಧೃತರಾಷ್ಟ್ರನ್ನ. ಯಾಕೆಂದರೆ ಧೃತರಾಷ್ಟ್ರನ 100 ಜನ್ಮ ಹಿಂದಿನ ಒಂದು ಕರ್ಮ ಇರ್ತದೆ, ಅದು ನೋಡಲಿಕ್ಕೆ. ಧೃತರಾಷ್ಟ್ರ ಸ್ಟೋರಿ ಇದೆ ದೊಡ್ಡದು. ಒಂದು ದೊಡ್ಡ ಕರ್ಮ ಮಾಡಿರ್ತಾನೆ, ಕೆಲಸ ಮಾಡಿರ್ತಾನೆ, ಪಾಪ ಕಾರ್ಯ ಮಾಡಿರ್ತಾನೆ. ಆ ಪಾಪಕ್ಕೆ ಅವನು ಪ್ರತಿಫಲವಾಗಿ ತನ್ನ 101 ಮಕ್ಕಳ ಸಾವನ್ನು ತನ್ನ ಕಣ್ಣು ಮುಂದೆ ಬೇಕಾಗಿತ್ತು. ಅದು ಅವನ ಕರ್ಮದ ಫಲ ಇತ್ತು. ಸೊ ಹಾಗಾಗಿ ಅವನನ್ನು ಬಿಟ್ಟಿರ್ತಾನೆ. ಪ್ರತಿಯೊಂದಕ್ಕೂ ಕೂಡ ಕೃಷ್ಣನ ಪ್ರತಿಯೊಂದು ಕೆಲಸಕ್ಕೂ ಒಂದು ಕಾರಣ ಇರುತ್ತೆ. ವ್ಯಾಸ ಪೂಜೆ ಬಗ್ಗೆ ಒಂದು ಅನೌನ್ಸ್ಮೆಂಟ್ ಇದೆ. ವಿಶ್ವಗುರು ಶಿಲ ಪ್ರಭುಪಾದ ಕೀ